ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಮಂಗಳೂರಿನಲ್ಲಿ ಪ್ರಚಾರ ವಿಚಾರಕ್ಕೆ ವಾಕ್ಸಮರವೇ ಏರ್ಪಟ್ಟಿದೆ. ದೇವಸ್ಥಾನದ ಮುಂಭಾಗ ಪ್ರಚಾರ ನಡೆಸಕೂಡದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ಷೇಪ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ವಾಕ್ಸಮರಕ್ಕೆ ಇಳಿದಿದ್ದಾರೆ. ದೇವಸ್ಥಾನದ ಬಳಿ ಪ್ರಚಾರ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ವಾದ ಏರ್ಪಟ್ಟಿದೆ. ಮಂಗಳೂರು ನಗರದ ಓರ್ವ ಚಿಲಿಂಬಿ ಸಾಯಿಬಾಬಾ ಮಂದಿರದ ಬಳಿ ಈ ಘಟನೆ ಆಗಿರುವುದು. ಮಂದಿರದ ಬಳಿ ಪ್ರಚಾರ ಮಾಡಬಾರದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ಷೇಪ. ಈ ಹೊತ್ತಲ್ಲೇ ವಾಗ್ವಾದ ತಾರಕಕ್ಕೇರ್ತು. ನೂಕು ನುಗ್ಗಲು ಕೂಡ ಅಲ್ಲಿ ಆಯಿತು. ಸ್ಥಳಕ್ಕೆ ಶಾಸಕ ವೇದವ್ಯಾಸ್ ಕಾಮತ್, ಮಿಥುನ್ ರಾಯ್ ಭೇಟಿ ನೀಡಿದ್ರು. ಗುಂಪು ಚರ್ಚಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಪೊಲೀಸರು ಕೂಡ ಮುಂದಾದರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ದೇವಸ್ಥಾನದ ಮುಂಭಾಗ ಪ್ರಚಾರ ಮಾಡಬಾರ್ದು ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ಯಾಕಂತೆ ಮಾಡಬಾರ್ದು? ಅದರ ಗಲಾಟೆ ಉದ್ದೇಶ ಏನಾಗಿತ್ತು? ದಿವ್ಯಾ, ಇವತ್ತು ರಾಮನವಮಿಯ ಉತ್ಸವ ಈ ಒಂದು ದೇವಸ್ಥಾನದ ಉರುವ ಚಿಲಿಂಬಿ ಸಾಯಿಬಾಬಾ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಅದೇ ದಾರಿ ಮಧ್ಯದಲ್ಲಿ ಸಾಕಷ್ಟು ಮನೆಗಳಿತ್ತು. ಆ ಮನೆಗಳಿಗೆ ಪ್ರಚಾರ ಮಾಡ್ಲಿಕ್ಕೆ ಬಿಜೆಪಿ ಕಾರ್ಯಕರ್ತರು ಬಂದಿದ್ರು. ಅದೇ ಸಂದರ್ಭದಲ್ಲಿ ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರು. ಅವರು ಅದನ್ನ ತಡೆಯುವ ಕೆಲಸ ಮಾಡಿದ್ರು. ಅಂದ್ರೆ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವುದೇ ರಾಜಕೀಯ ಆಗೋದು ಬೇಡ, ನಾವು ಕಾಂಗ್ರೆಸ್ನವರು ಯಾವುದೇ ಪ್ರಚಾರ ಮಾಡೋದಿಲ್ಲ, ಇಲ್ಲಿ ನೀವು ಮಾಡಬಾರ್ದು ಅನ್ನುವಂತ ವಾಗ್ವಾದ ಆಯ್ತು. ಆ ಬಳಿಕ ಎರಡೂ ಕಡೆಯಿಂದಲೂ ಯುವಕರು ಜೊತೆಗೆ ಕಾರ್ಯಕರ್ತರೆಲ್ಲರೂ ಸೇರಿ ಅವರ ವಾಗ್ವಾದ ತಾರಕಕ್ಕೇರಿತ್ತು. ಜೊತೆಗೆ ನೂಕು ನುಗ್ಗಲು ಆಯ್ತು. ಆ ಬಳಿಕ ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್, ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದ್ರು. ಸ್ವಲ್ಪ ಬಿಗುವಿನ ವಾತಾವರಣ ಇತ್ತು. ಆ ಬಳಿಕ ಸ್ಥಳೀಯ ಪೊಲೀಸರು ಬಂದು ಗುಂಪನ್ನ ಚದುರಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವ ಪ್ರಕಾರ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾಗಿ ಚುನಾವಣಾ ಪ್ರಚಾರ ಮಾಡುವುದು ಬೇಡ ಅನ್ನುವಂಥದ್ದು. ಆದ್ರೆ ಬಿಜೆಪಿ ಅವರು ಹೇಳುದು ಅದೇ ದೇವಸ್ಥಾನದ ಪಕ್ಕದಲ್ಲಿದ್ದಂತ ಮನೆ ಭೇಟಿ ಕೊಡ್ಲಿಕ್ಕೆ ನಾವು ಬಂದಿರುವಂತದ್ದು, ಹಾಗಾಗಿ ನಮ್ಮನ್ನು ತಡೆಯಬಾರ್ದು ಅನ್ನುವಂತ ಒಂದು ವಾಗ್ವಾದವನ್ನ ಬಿಜೆಪಿ ಅವರು ಮಾಡಿದ್ರು. ಒಟ್ಟು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸರು ಆ ಬಳಿಕ ಚದುರಿಸಿದ್ರು. ದಿವ್ಯಾ, ರೈಟ್ ಸುಖಪಾಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.